ಪಶ್ಚಿಮ ಘಟ್ಟದಲ್ಲಿ ಸತತವಾಗಿ ಸುರಿತಕ್ಕಂಥ ಮಳೆಯಿಂದಾಗಿ ಬಾಗಲಕೋಟೆಯಲ್ಲಿ ಏನು ಪ್ರವಾಹದ ಭೀತಿ ಹೆಚ್ಚಾಗ್ತಾ ಇದೆ. ಈಗ ಕೃಷ್ಣೆಯ ಒಂದು ಅಬ್ಬರ ಮುಗೀತು ಅನ್ನೋದ್ರೊಳಗನೆ ಏನು ಘಟಪ್ರಭಾ ಅಬ್ಬರ ಸ್ಟಾರ್ಟ್ ಆಯಿತು. ಘಟಪ್ರಭಾ ನಡೀತಲೇ ಇರುವಾಗಲೇ ಮಲಪ್ರಭಾ ಒಂದು ಪ್ರವಾಹ ಕೂಡ ಹೆಚ್ಚಾಗಿ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಬಾದಾಮಿ ತಾಲೂಕಿನಲ್ಲಿ ಇರ್ತಕ್ಕಂಥ ತಳವಕ್ಕಡ ಗ್ರಾಮದಲ್ಲಿ ನಾವಿದ್ದೀವಿ. ತಳಕೋಡ ಗ್ರಾಮದಲ್ಲಿ ಈಗಾಗಲೇ ಏನು ಸಂಪೂರ್ಣವಾಗಿ ಬೆಳೆಗಳು ಕೂಡ ಈಗ ನೀರಲ್ಲಿ ನಿಂತಿರ್ತಕ್ಕಂಥ ದೃಶ್ಯ ನಾವೀಗ ನೋಡ್ತಾ ಇರ್ಬೋದು. ಏನು ಸಾವಿರಾರು ಎಕರೆಯಲ್ಲಿ ಬೆಳೆದಂಥ ಕಬ್ಬಾಗಿರ್ಬೋದು, ಗೋವಿನ ಜೋಳ ಆಗಿರ್ಬೋದು ಮತ್ತು ಇನ್ನುಳಿದಂತೆ ಏನು ತರಕಾರಿ ಬೆಳೆಗಳನ್ನು ಕೂಡ ಬೆಳೆದಿದ್ದಾರೆ. ಬದನೆ ಮತ್ತು ಬೇರೆ ಬೇರೆ ಇನ್ನುಳಿದಂತೆ ಸಾಕಷ್ಟು ಒಂದು ತರಕಾರಿ ಬೆಳೆಗಳನ್ನು ಬೆಳೆದಿರ್ಬೋದು. ಅದೇ ರೀತಿಯಾಗಿ ಈ ತೆಂಗಿನ ಗಿಡಗಳು ಕೂಡ ಈಗ ನೀರಲ್ಲಿ ನಿಂತಿರೋದು ನಮಗೆ ದೃಶ್ಯದಲ್ಲಿ ಕಾಣ್ತಾ ಇದೆ. ಜೊತೆಗೆ ಏನಂತಂದರೆ ಇದೇ ರೀತಿಯಾಗಿ ಪ್ರತಿ ವರ್ಷವೂ ಈ ರೀತಿಯಾದಂಥ ಒಂದು ಪ್ರವಾಹ ಬರುತ್ತೆ. ಬೆಳೆಯಲ್ಲಿ ಮಳೆ ಬಂದಾಗ ಈ ರೀತಿಯಾಗಿ ನೀರಲ್ಲಿ ನಿಂತ್ಕೊಳ್ಳುತ್ತೆ. ಜೊತೆಗೆ ಯಾವುದೇ ಒಂದು ಪರಿಹಾರ ಸಿಗ್ತಾ ಇಲ್ಲ. ಸುಮ್ಮನೆ ನಾಮಕವಾಸ್ತ ಮೂಗಿಗೆ ತುಪ್ಪ ಸವರಿದ ಹಾಗೆ ಬೆಳೆ ಪರಿಹಾರ ಕೊಡ್ತಾರೆ, ಕೈ ತೊಳ್ಕೊಂಡು ಸುಮ್ಮನೆ ಇರ್ತಾರೆ. ಇಲ್ಲಿವರೆಗೂ ಕೂಡ ಯಾವುದೇ ಆದಂಥ ಸೂಕ್ತವಾದಂಥ ಪರಿಹಾರವೂ ನೀಡಿಲ್ಲ. ಜೊತೆಗೇನೆಂದರೆ ಸಂಪೂರ್ಣ ಸ್ಥಳಾಂತರವೂ ಕೂಡ ಮಾಡಿಲ್ಲ. ಹಾಗಾಗಿ ನಾವು ಅನಿವಾರ್ಯ ಕಾರಣದಿಂದ ಇಲ್ಲೇ ಒಂದು ಬೆಳೆಯನ್ನು ಬೆಳಿಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಏನು ಸಾಲ ಸೋಲ ಮಾಡಿ ಬೆಳೆದಂಥ ಬೆಳೆಯೂ ಕೂಡ ಇವತ್ತು ನಮ್ಮ ಕೈಗೆ ಸಿಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಮುಂದಾದರೂ ಸರ್ಕಾರ ಎಚ್ಚೆತ್ತುಕೊಂಡು ರೈತರಿಗೆ ಸೂಕ್ತವಾದಂಥ ಬೆಲೆ ಕೊಡೋದ್ರೊಂದಿಗೆ ಪೂರ್ತಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಸ್ಥಳಾಂತರ ಮಾಡೋದ್ರ ಜೊತೆಗೆ ಸಹಾಯ ಮಾಡಬೇಕು ಸರ್ಕಾರ ಅನ್ನುವಂಥದ್ದು ಕೂಡ ರೈತರು ಆಗ್ರಹ ಮಾಡಿದ್ದಾರೆ. ಅಲ್ಲಿ ಹೋಗಿ ಬೆಳೆಸಿ ಹೋಗಿ ಎಲ್ಲ ಮಾಡ್ಕೊಂಡ್ಬಂದಿರ್ತಾರೆ. ಏನು ಎಲ್ಲ ಬರ್ತಾರೆ ಆಯ್ತು
ನೀರು ಪ್ರಮಾಣ ಜಾಸ್ತಿ ಇರ್ತದೆ. ಈಗ ಹೋಗಿ ಬಿಡ್ರಿ ತಗೋರಿ, ನೀವು ನಾನು ಚಾಯ್ ಕೊಡ್ತೇನೆ, ನಿಮ್ ಜವಾಬ್ದಾರಿ ಯಾವ್ದ್ರಿ? 3 ಇಂಚೇನ್ರಿ? ಫ್ಯಾನಿ ಬಡಿತೇವ್ರಿ, ಎಷ್ಟೇ ಬಿಡುತ್ತೀರಿ ಅದಾರಿ ಗಾಡಿ ಬಂದ್ ಬಿಡ್ಬೇಕಾಗಿಲ್ರಿ, ತಾನೇ ಎಬ್ಬಿಸೇ ಬಿಡ್ತೀರಿ ಅದು ಗಾಡಿನ. ಗಾಳಿ 75% ಮುಳುಗದಾಗ ಮಾತ್ರ 75 ಅದಕ್ಕಿಂತ ಲೆಕ್ಕದ ಮಟ್ಟ ಮಾತ್ರ 70 ಲೆಕ್ಕದ ಮಟ್ಟ ಮಾತ್ರ ಇಂಟ್ರೆಸ್ಟ್ ಆಗುತ್ತೆ, ಅದನ್ನ ಹಾಕ್ತೀವಿ ಹಂಗೆ ಹೌದು. ಸರಿ ಆಲ್ರಿಗೆ ಆತ್ರಿ, ಸಿಕ್ಕಾತಾಡದ ಆಲ್ರಿಗೆ ಗೌರ್ಮೆಂಟ್ ಕಟ್ಟೋದನ್ರಿ? ಹಾಂ, ಗೌರ್ಮೆಂಟ್ ಕಟ್ಟೋದು. ಈಗೇನು ನಿಮ್ಗೆ ಪ್ರಭಾ ನದಿ ನಮ್ಮ ತಿಳುವಳಿಕೆಯ ಮಟ್ಟಿಗೆ ಅಂದ್ರೆ 30-40 ವರ್ಷಗಳ ಹಿಂದೆ ಭಾಳ ಇಂಬಿತ್ತದು, ಹಂಗೆ ಅಗಲ ಜಾಸ್ತಿ ಇತ್ತು. ಆದ್ರೆ ಈಗ ಸದ್ಯದ ಮಟ್ಟಿಗೆ 2019 ಈಗ 24 ಈಗ ನೋಡಿದ್ರೆ ಕೇವಲ 10-15 ಫೂಟ್ನಲ್ಲಿ ನದಿ ನೀರು ಹರಿದು ಹೋಗ್ತದೆ. ಅಂದ್ರೆ ಮಹಾಪೂರ್ ಬಂದಾಗ ಅದು ನೀರು ಹೋಗ್ಲಿಕ್ಕೆ ಆ ಜಾಗ ಇಲ್ಲದಕ್ಕೆ ಭೂಮಿಯೊಳಗೆ ಮತ್ತು ಊರೊಳಗೆ ನೀರು ಬರಾಕತ್ತೈತಿ. ಅದಕ್ಕೆ ನಾವೇನು ಮಾಡಿದ್ವಿ, 2019 ಒಂದು ಅರ್ಜಿ ಕೊಟ್ಟಿದ್ವಿ, ಒತ್ತುವರಿ ಕುಲ್ಲ ಮಾಡಿರಿ. ಒತ್ತುವರಿ ಕುಲ್ಲ ಮಾಡದೇ ಇದ್ರೆ ಊರುಗಳು ಹಾಳಾಗಿ ಹೋಕ್ಕವು, ಜಮೀನು ಹಾಳಾಗಿ ಹೋಕ್ಕವು. ಅದಕ್ಕೆ ನಾವು ಅದನ್ನು ನೀವು ಏನು ಸರ್ಕಾರದವರು ಕೆಲಸ ಮಾಡಿರಿ ಅಂತ ಒಂದು ಅರ್ಜಿ ಕೊಟ್ಟಿದ್ವಿ. ನಾವು ಡಿವಿಷನಲ್ ಕಮಿಷ್ನರಿಗೆ ಕೊಟ್ಟಿವಿ. ಡಿವಿಷನಲ್ ಕಮಿಷ್ನರು ಸರ್ವೆ ಮಾಡ್ಸ್ಯಾರ. ಅದನ್ನು ಮಾಡಿಸಿದ್ರೆ 200, 150, 250, 100 ಈಗ ವಿಸ್ತಾರವಾಗಿ ನದಿ ಇದೆ ಅಂಥೇಳಿ ಅವರು ವರದಿನೂ ಕೊಟ್ಟಿದ್ದಾರೆ.
ಅದು ಆದರೂ ಸಹಿತ ಸರ್ಕಾರದವರು ಅದನ್ನು ಒತ್ತುವರಿ ಕುಲ್ಲ ಮಾಡಲಿಕ್ಕೆ ತಯಾರಿಲ್ಲ. ಅದಕ್ಕೆ ಅಕಸ್ಮಾತ್ ನೀವು ಒತ್ತುವರಿ ಕುಲ್ಲ ಮಾಡೋದು ತಯಾರಿಲ್ಲ ಅಂದ್ರೆ ನಮಗೆ ನದಿ ಪಾತ್ರದೊಳಗಿರ್ತಕ್ಕಂಥ ರೈತರ ಜಮೀನುಗಳು ಶಾಶ್ವತವಾಗಿಯೂ ನಮ್ಗೆ ಪರಿಹಾರ ನೀವು ಕೊಡಲೇಬೇಕಾಕತಿ. ಯಾಕಂದ್ರೆ ನಮ್ಗೆ ಒತ್ತುವರಿ ಕುಲ್ಲ ಮಾಡಿದ್ರೆ ಪರಿಹಾರ ಸಿಗೋದಿಲ್ಲ, ಪರಿಹಾರ ಬೇಡ ನಮಗೆ. ಅಥವಾ ಇಲ್ಲ ಅಂತಂದ್ರೆ ಅದನ್ನು ಕೈ ಬಿಡ್ರಿ, ನಮಗೆ ಪರಿಹಾರ ಕೊಟ್ಕೊಂತ ಹೋಗ್ರಿ, ನೀರು ಎಲ್ಲಿ ಮಟ್ಟಾರ ಬರಲಿ ಅದು ನಾವು ತಯಾರಾಗ್ತೀವಿ ಅಂಥೇಳಿ ನಾವು ಸರ್ಕಾರಕ್ಕೆ